ಜಯಂತಿ ಮಂಗಲಾಕಾಲಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾದಾತ್ರಿ ಸ್ವಾಹ ಸ್ವದಾ ನಮೋಸ್ತುತೆ. ಜನ್ಮೋತ್ಸವ ಅಂತಕ್ಕಂಥದ್ದು ಸಂಸ್ಕೃತ ಪದ. ಇಂಗ್ಲೀಷಲ್ಲಿ ಬರ್ತಡೇ ಅಂತೀವಿ, ಕನ್ನಡದಲ್ಲಿ ಹುಟ್ಟುಹಬ್ಬ ಅಂತ ಹೇಳ್ತೀವಿ. ನಾವು ಮಕ್ಕಳಿಗೆ ಯಾವ ರೀತಿ ಆಚರಣೆ ಮಾಡ್ತೀವಿ ಅದೇ ರೀತಿ ಕೂಡ ಚಾಮುಂಡೇಶ್ವರಿ ದೇವರಿಗೆ ಆಚರಣೆ ಮಾಡ್ತಕ್ಕಂಥದ್ದು. ಬೆಳಗ್ಗೆ ಅಭ್ಯಂಜನ ಸ್ನಾನ ಅಂದರೆ ಎಣ್ಣೆ ಸ್ನಾನ ಮಾಡ್ತಕ್ಕಂಥದ್ದು. ಅದಾದ ನಂತರದಲ್ಲಿ ಪಂಚಾಮೃತ ಅಭಿಷೇಕ, ಮಾನ್ಯಾಸ ಪಂಚಾಮೃತ ಅಭಿಷೇಕ ಹಾಗೂ ಅನೇಕ ದ್ರವ್ಯಗಳಿಂದ ಅಭಿಷೇಕ, ಕ್ಷೀರಾನ್ನದಿಂದ ಅಭಿಷೇಕ ಮಾಡ್ತಕ್ಕಂಥದ್ದು. ಆಗ ಇವತ್ತು ಉತ್ಸವಮೂರ್ತಿಗೆ ವಿಶೇಷವಾದ ದಿನ. ಇವತ್ತು ಚಿನ್ನದ ಪಲ್ಲಕ್ಕಿಯಲ್ಲಿ ಉತ್ಸವ ಆಗ್ತಕ್ಕಂಥದ್ದು ಈ ದಿನ ವಿಶೇಷವಾಗಿರ್ತಕ್ಕಂಥದ್ದು. 10ವರೆಗೆ 9ವರೆಗೆ ಮಹಾಮಂಗಳಾರತಿ ಆಗುತ್ತೆ. 10ವರೆಗೆ ಚಿನ್ನದ ಪಲ್ಲಕ್ಕಿಯಲ್ಲಿ ಉತ್ಸವ ಆಗುತ್ತೆ. ರಾಜವಂಶಸ್ಥರು ಅದಕ್ಕೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಚಾಲನೆ ಕೊಡೋ ಪದ್ಧತಿ ಇರ್ತಕ್ಕಂಥ. ಈ ವರ್ಷ ಏನಾದರೂ ವಿಶೇಷತೆ ಇದೆಯಾ? ವರ್ಧಂತಿ ದಿನ ಅಂದರೆ ವಿಶೇಷ ಅಲ್ಲ, ಲಗ್ನ ಯಾವುದೂ ಇರೋದಿಲ್ಲ. ಅದಕ್ಕೆ ಜನರಲ್ಲಾಗಿ ಪೂಜೆ ಮಾಡ್ತಕ್ಕಂಥದ್ದು. ಜನ್ಮೋತ್ಸವ ಅಂತಂದರೆ ವಿಶೇಷ. ನಾವು ಹುಟ್ಟುಹಬ್ಬ ಹೆಂಗೆ ಆಚರಣೆ ಮಾಡ್ತೀವೋ ಅದೇ ರೀತಿ ಆಚರಣೆ ಮಾಡ್ತಕ್ಕಂಥದ್ದು. ಆಷಾಢ ಕೃಷ್ಣ ಪಕ್ಷ ರೇವತಿ ನಕ್ಷತ್ರದಂದು ಹುಟ್ಟದ ಹಬ್ಬ ಆಚರಣೆ ಮಾಡ್ತಕ್ಕಂಥದ್ದು. ಹೋದ ವಾರ ಪ್ರಾರ್ಥನೆ ಮಾಡಿದ್ವಿ, ಮಳೆ ಬಂದಿದೆ ಈಗ. ಈಗ ಕೂಡ ಮಳೆ ಬರಲಿ. ನಾನು ಒಬ್ಬನೇ ಪ್ರಾರ್ಥನೆ ಮಾಡೋದು ಪ್ರಯೋಜನ ಇಲ್ಲ. ಎಲ್ಲರೂ ಸಮ್ಮುಖವಾಗಿ ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗ್ಲೂ ಸುಭೀಕ್ಷವಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.